ದಾನಂದ್ ಸರ್ ಇದ್ದಾರೆ, ವಕೀಲರು, ಸರ್ಕಾರದ ಪರವಾಗಿ ವಾದ ಮಂಡಿಸಿರೋರು. ಹಾಗಾಗಿ ಅವ್ರನ್ನ ಮಾತನಾಡಿಸಿ ನಂತರದಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಚಿದಾನಂದ್ ಸರ್ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದು ರೀತಿಯಲ್ಲಿ ಮುಂದೆ ಇಂತಹ ಕೊಲೆ ಅಥವಾ ಹೀನಸ್ ಕ್ರೈಮ್ಗಳ ವಿಚಾರಣೆ ಆಗೋ ಸಂದರ್ಭದಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದಾದಂತಹ ತೀರ್ಪ ಅಂತ ಹೇಳಿ. ನಮಸ್ತೆ ಸ್ಮಿತಾ ಅವರೇ, ತಾವು ಹೇಳಿರೋದು ಸಂಪೂರ್ಣವಾಗಿ ಸತ್ಯ. ಇದೊಂದು ಬಹಳ ಮಹತ್ವವಾದ ನಿರ್ಣಯ. ಅದೇ ರೀತಿಯಲ್ಲಿ ಈ ಕ್ರೂರವಾದ ಕೃತ್ಯಗಳನ್ನ ಎಸಗಿದಂತ ಆರೋಪಿಗಳ ಜಾಮೀನು ಅರ್ಜಿನ ಪರಿಶೀಲಿಸಿದ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಕಾನೂನಿನ ತತ್ವಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿದೆ. ಆ ತೀರ್ಪುಗಳನ್ನು ಸಹ ಬದಿಗೊತ್ತಿ ಈ ಕೇಸ್ನಲ್ಲಿ ಹೈಕೋರ್ಟ್ ಈ ಜಾಮೀನು ಅರ್ಜಿಗಳನ್ನ ಯಾವ ರೀತಿ ಪರಿಶೀಲಿಸ್ತು ಅದರ ಬಗ್ಗೆ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇವತ್ತು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ. ಯಾವ ಕೆಲಸ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಟ್ರಯಲ್ ಟೈಮ್ ನಲ್ಲಿ ಮಾಡ್ಬೇಕು, ಅದನ್ನ ಜಾಮೀನ್ ನೀಡುವ ಟೈಮ್ ನಲ್ಲೇ ಈ ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿರೋದು ಬಹಳ ತಪ್ಪು ಅಂತ ಬಹಳ ಕಠೋರವಾದ ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ಹಂಗಾಗಿ ಮತ್ತೆ ಇನ್ನೊಂದು ಇದು ಈ ತೀರ್ಪಿನ ಇನ್ನೊಂದು ಮುಖ್ಯ ಅಂಶ ಏನಂತಂದ್ರೆ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಎಲ್ಲ ಸಮಾಜದಲ್ಲಿ ಬಹಳ ಪ್ರಭಾವ ಇರೋರು, ಸೋಷಿಯಲಿ ಸ್ಟೇಟಸ್ ಇರೋದು. ಕೆಲವರು 17 ಜನ ಆರೋಪಿಗಳಲ್ಲಿ ಏನು ಸುಪ್ರೀಂ ಕೋರ್ಟ್ ಮುಂದೆ ನಾವು 7 ಜನರ ಜಾಮೀನು ರದ್ದುಗೊಳಿಸ್ಲಿಕ್ಕೆ ಹಾಕಿದ್ವಿ. ಅದರಲ್ಲಿ ಪ್ರಮುಖ ಆರೋಪಿಗಳು ಏನಿದ್ದಾರೆ ಬಹಳ ಪ್ರಭಾವಿಗಳು, ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನ ಹೊಂದಿರೋದು. ಈ ತರ ಆರೋಪಿಗಳು ಕೃತ್ಯ ನಡೆದ 6 ತಿಂಗಳಲ್ಲೇ ಕೃತ್ಯ ನಡೆದ 6 ತಿಂಗಳಿನಲ್ಲೇ ಜಾಮೀನ್ ಪಡೆದು ಹೊರಗ್ ಬಂದಿರೋದು, ಮತ್ತು ಕೆಲವರು ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನ್ ಪಡೆದು ಹೊರಗ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಆಯ್ತೋ ಆಪರೇಷನ್ ಆಯ್ತೋ ಗೊತ್ತಿಲ್ಲ, ಅದರ ಮಧ್ಯದಲ್ಲಿ ರೆಗ್ಯುಲರ್ ಬೇಲ್ ಜಾಮೀನ್ ತಗೊಂಡು ಹೊರಗ್ ಬಂದು ಈ ಯಾವ ರೀತಿಯಲ್ಲಿ ಈ ಪ್ರಕರಣ ನಡೀತು ಮತ್ತು ಯಾವ ರೀತಿಯಲ್ಲಿ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ವಿಮರ್ಶೆ ಮಾಡ್ತು, ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಾದ ವಿವಾದ ಶುರುವಾದ ದಿನದಿಂದಲೂ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ತಮಗೊಂದು ಮಾತು ಹೇಳ್ಬೇಕು, ಈ ಪ್ರಕರಣದ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ 2 ವ್ಯಾಖ್ಯಾನ ಮಾಡ್ತು. ಒಂದು, ನಾವು ಇವರಿಗೆ ಶಿಕ್ಷೆನೂ ಕೊಡೋದಿಲ್ಲ, ಇವರಿಗೆ ಬಿಡುಗಡೆನೂ ಮಾಡೋದಿಲ್ಲ, ಆದ್ರೆ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ಅಂಶಗಳನ್ನ ನ್ಯಾಯಾಲಯ ಗಮನಿಸಬೇಕು ಅದನ್ನ ನಾವು ವಿಮರ್ಶೆ ಮಾಡಿ ಹೇಳ್ತೀವಿ ಅಂತ ಒಂದು. ಎರಡನೇದು, ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ವ್ಯಾಖ್ಯಾನ ಮಾಡಿ ತೀರ್ಪನ್ನ ಕಾಯ್ದಿರಿಸಿದ್ರು. ಅದಕ್ಕನುಗುಣವಾಗಿ ಇವತ್ತು ತೀರ್ಪಿನಲ್ಲೂ ಸಹ ಬಹಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ ವಿಮರ್ಶೆ ಮಾಡಿ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ. ಬಹಳ ಇನ್ ಬಿಟ್ವೀನು ಸರ್, ಬಹಳ ಖಾರವಾದ, ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ನಮ್ಮ ಮೀಡಿಯಾ ಲ್ಯಾಂಗ್ವೇಜ್ ಅಲ್ಲಿ ನಾನು ಕೇಳ್ತಿದ್ದೀನಿ, ಐ ಡೋಂಟ್ ನೋ ಇದು ಲೀಗಲಿ ಹಿಂಗೆ ಕೇಳ್ಬೋದೋ ಇಲ್ಲೋ ಅಂತ. ಈ ಆರೋಪ ಸ್ಥಾನದಲ್ಲಿರೋರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಕೆಲವೊಂದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟು ಈ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಮಾಡ್ತು, ಇವತ್ತು ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲೂ ಮಾಡ್ತು. ನೀವು ಅದನ್ನ ವಿಟ್ನೆಸ್ ಮಾಡಿರೋರು ಅದನ್ನೊಂಚೂರು ಹೈಲೈಟ್ ಮಾಡ್ಬೋದಾ, ಯಾವ ರೀತಿ ಖಡಕ್ ಅಬ್ಸರ್ವೇಷನ್ಸ್ ಇತ್ತು? ಆ ಟಿಪ್ಪಣಿಗಳು ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಈ ಹೈಕೋರ್ಟ್ ನ ತೀರ್ಪಿನಲ್ಲಿ ಬರೆದಿರುವ ಏನು ಟಿಪ್ಪಣಿಗಳು, ಏನು ಅಬ್ಸರ್ವೇಷನ್ಗಳು, ಅದು ತಾವು ನಾನು ಮೊದಲನೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ನ ಹಲವಾರು ತೀರ್ಪುಗಳಿದೆ. ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನೀವು ಪ್ರಾಥಮಿಕ ಹಂತದಲ್ಲಿ ನಾವು ಏನು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದೀವಿ, ಆ ಆಧಾರದ ಮೇಲೆ ಇವರು ಕೃತ್ಯ ಎಸಗಿದ್ದಾರೋ ಇಲ್ಲವೋ ಅಂತ ಪ್ರಾಥಮಿಕ ಹಂತದಲ್ಲಿ ವಿಮರ್ಶೆ ಮಾಡಬೇಕು ಅನ್ನೋದು ಈ ಮೊದಲಿನಿಂದನೂ ಬಂದಿರೋ ಸುಪ್ರೀಂ ಕೋರ್ಟ್ ತೀರ್ಪುಗಳು. ಅದರ ವ್ಯತಿರಿಕ್ತವಾಗಿ ಇವರು ಒಂದು ಮಿನಿ ಟ್ರಯಲ್ ಮಾಡಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಂಬೋದಿಲ್ಲ, ಈ ಪ್ರಕರಣದಲ್ಲಿ ಉಪಯೋಗಿಸಿರೋ ಆಯುಧಗಳು ಸಹ ಆಯುಧಗಳನ್ನ ನೋಡಿದ್ರೆ ಈ ಆರೋಪಿಗಳಿಗೆ ಈ ಕೃತ್ಯ ಎಸಗುವ ಉದ್ದೇಶ ಇತ್ತೋ ಇಲ್ವೋ ಅನ್ನೋದು ಸಂಶಯಾಸ್ಪದವಾಗ್ತದೆ. ಹಾಗೂ ಏನು ವಿಕ್ಟಿಮ್ ಏನಿದ್ದಾರೆ ಅವ್ರನ್ನ ಅಪಹರಣ ಮಾಡಿಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಬಂದಿದ್ರು ಈ ಕೃತ್ಯ ನಡೆಯೋ ಸ್ಥಳಕ್ಕೆ ಅಂತ ವ್ಯಾಖ್ಯಾನ ಮಾಡಿರೋದು. ಮತ್ತು ಈ ಬಂಧನಕ್ಕೊಳಗಾಗುವ ಸಮಯದಲ್ಲಿ ಏನು ನಾವು ಅವರಿಗೆ ಕಾರಣಗಳನ್ನ ಕೊಡ್ತೀವಿ, ಅದು ಕಾರಣಗಳು ಸೈಕ್ಲೋಸ್ಟೈಲ್ ಮಾದರಿಯಲ್ಲಿದೆ. ಇದು ಪ್ರತಿಯೊಬ್ಬ ಆರೋಪಿಗೆ ವೈಯಕ್ತಿಕವಾಗಿ ಅವನು ಈ ಕೃತ್ಯದಲ್ಲಿ ಏನು ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾನೆ ಅಂತೆಲ್ಲ ಹೇಳ್ಬೇಕು ಅಂತ ಹೈಕೋರ್ಟ್ ತೀರ್ಪಿನಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಬಟ್ ಈ ಪ್ರತಿಯೊಂದು ಏನು ಹೈಕೋರ್ಟ್ ನೀಡಿದಂತ ಕಾರಣಗಳು ಸಹ ಕಾನೂನಿಗೆ ಹಾಗೂ ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಗೆ ವ್ಯತಿರಿಕ್ತವಾಗಿತ್ತು.
ಆದ್ರಿಂದ ಮೊದಲಿನಿಂದ ವಾದ ನಡೆಯೋ ಸಮಯದಲ್ಲಿ ಶುರುವಾದಾಗಲಿಂದನೂ ನ್ಯಾಯಾಧೀಶರು ಈ ತೀರ್ಪಿನ ಬಗ್ಗೆ ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕರೆಕ್ಟ್. ಮತ್ತು ನಮ್ಮ ಕೆಲಸ ಏನು ಅಷ್ಟು ಸುಲಭ ಇರಲಿಲ್ಲ. ನೀವು ಬೇರೆ ಪ್ಯಾನಲಿಸ್ಟ್ ಒಂದು ಕ್ವಶನ್ ಕೇಳ್ತಾ ಇದ್ರಿ, ಇನ್ವೆಸ್ಟಿಗೇಷನ್ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು, ಹಂಗಾಗಿ ನಾವು ಜಯಿಸಿದ್ವಿ ಅಂತ. ನಾವು ಈ ಪ್ರಕರಣದಲ್ಲಿ ನಮ್ಮ ಈಗ ಒಂದು ತಮ್ಮ ಪ್ಯಾನಲ್ ನಲ್ಲಿ ವಕೀಲರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಒಂದು ನ್ಯಾಯಾಲಯ ಜಾಮೀನ್ ಕೊಟ್ಟ ಮೇಲೆ ಮೇಲ್ಮನವಿ ಸಲ್ಲಿಸಿದಾಗ ಮೇಲಿನ ನ್ಯಾಯಾಲಯ ಏನಿದೆ, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಷ್ಟು ಸುಲಭವಾಗಿ ಆ ಜಾಮೀನು ರದ್ದುಗೊಳಿಸೋದಿಲ್ಲ. ನಮ್ಮ ಕೆಲಸ ಬಹಳ ಶ್ರಮ ಇತ್ತು ಇದರಲ್ಲಿ. ನಮ್ಮ ಸರ್ಕಾರದ ಪರವಾಗಿ ಹಿರಿಯ ವಕೀಲರು ಹಾಗೂ ಅನುಭವಿ ವಕೀಲರಾದಂತ ಸಿದ್ಧಾರ್ಥ್ ಲೂಥ್ರಾ ಅವರು, ಅವ್ರ ನೇತೃತ್ವದಲ್ಲಿ ನಮ್ಮ ತಂಡ ಇದರಲ್ಲಿ ಕೆಲಸ ಮಾಡ್ತು. ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಗೆ ಮಾರ್ಗದರ್ಶನ ಮಾಡಿ ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಎರಡನೇದು, ಈ ಪ್ರಕರಣ ನಿಮ್ಗೆ ಎವಿಡೆನ್ಸ್ ಅಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಬಹಳ ವೈಜ್ಞಾನಿಕವಾಗಿ ಬಹಳ ಪರಿಶ್ರಮದಿಂದ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ, ನಾವು ಯಾವ ಸಾಕ್ಷ್ಯಾಧಾರಗಳನ್ನ ನಾವು ಕಲೆ ಹಾಕಿದ್ವಿ ಪ್ರತಿಯೊಂದನ್ನು ಸಹ ದಾಖಲೆ ಸಹಿತ ನಾವು ಸುಪ್ರೀಂ ಕೋರ್ಟ್ ನ ಮುಂದೆ ಮಂಡಿಸಿದ್ವಿ. ನಮ್ಮ ವಾದಕ್ಕೆ ಪೂರಕವಾಗಿ ಆ ದಾಖಲೆಗಳನ್ನ ತೋರಿಸಿದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರಕ್ಕೆ ಬಂತು, ಇದು ಹೈಕೋರ್ಟ್ ಮಾಡಿರೋದು ತಪ್ಪು. ಯಾಕಂದ್ರೆ ಹೈಕೋರ್ಟ್ ಹೇಳ್ತದೆ, ಇದರಲ್ಲಿ ಈ ಕೃತ್ಯ ನಡೆದಂತ ಸಮಯದಲ್ಲಿ ಅಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳೇನಿದ್ದಾರೆ ಅವರ ಹೇಳಿಕೆಗಳನ್ನ ಬಹಳ ನಿಷ್ಠೂರವಾಗಿ ಬದಿಗೊತ್ತಿತ್ತು ಹೈಕೋರ್ಟ್ ತೀರ್ಪಿನಲ್ಲಿ. ಸುಪ್ರೀಂ ಕೋರ್ಟ್ ಅದೆಲ್ಲದನ್ನು ಸಹ ಬಹಳ ಗಾಢವಾಗಿ ಅದರ ಅಧ್ಯಯನ ಮಾಡಿ ಅವ್ರ ಮನದಟ್ಟು ಮಾಡ್ಕೊಳ್ತು. ಇವರು ಈ ಸಾಕ್ಷಿಗಳು ಏನು ಈ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಅವರು ಈ ಸಾಕ್ಷಿಗಳು ಸತ್ಯ ನುಡಿದಿದ್ದಾರೋ ಇಲ್ಲವೋ ಅನ್ನೋದನ್ನ ಅವರು ತಮ್ಮ ಮನದಟ್ಟು ಮಾಡಿಕೊಂಡು, ಅದಾದ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ನಾವು ಶುರುವಾದಾಗ ಕಂಪ್ಲೇಂಟ್ ಏನಾಯ್ತು, FIR, ಚಾರ್ಜ್ ಶೀಟ್, ಹೇಳಿಕೆಗಳು. ದಾನಂದ್ ಸರ್ ಇದ್ದಾರೆ, ವಕೀಲರು, ಸರ್ಕಾರದ ಪರವಾಗಿ ವಾದ ಮಂಡಿಸಿರೋರು. ಹಾಗಾಗಿ ಅವ್ರನ್ನ ಮಾತನಾಡಿಸಿ ನಂತರದಲ್ಲಿ ಪ್ರಶ್ನೆಗಳನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಚಿದಾನಂದ್ ಸರ್ ನಮಸ್ಕಾರ, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತಿನ ಸುಪ್ರೀಂ ಕೋರ್ಟ್ನ ತೀರ್ಪು ಒಂದ್ ರೀತಿಯಲ್ಲಿ ಮುಂದೆ ಇಂತಹ ಕೊಲೆ ಅಥವಾ ಹೀನಸ್ ಕ್ರೈಮ್ಗಳ ವಿಚಾರಣೆ ಆಗೋ ಸಂದರ್ಭದಲ್ಲಿ ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದಾದಂತಹ ತೀರ್ಪ ಅಂತ ಹೇಳಿ. ನಮಸ್ತೆ ಸ್ಮಿತಾ ಅವರೇ, ತಾವು ಹೇಳಿರೋದು ಸಂಪೂರ್ಣವಾಗಿ ಸತ್ಯ. ಇದೊಂದು ಬಹಳ ಮಹತ್ವವಾದ ನಿರ್ಣಯ. ಅದೇ ರೀತಿಯಲ್ಲಿ ಈ ಕ್ರೂರವಾದ ಕೃತ್ಯಗಳನ್ನ ಎಸಗಿದಂತ ಆರೋಪಿಗಳ ಜಾಮೀನು ಅರ್ಜಿನ ಪರಿಶೀಲಿಸಿದ ಸಮಯದಲ್ಲಿ ನ್ಯಾಯಾಲಯ ಯಾವ ಅಂಶಗಳನ್ನ, ಕಾನೂನಿನ ತತ್ವಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿದೆ. ಆ ತೀರ್ಪುಗಳನ್ನು ಸಹ ಬದಿಗೊತ್ತಿ ಈ ಕೇಸ್ನಲ್ಲಿ ಹೈಕೋರ್ಟ್ ಈ ಜಾಮೀನು ಅರ್ಜಿಗಳನ್ನ ಯಾವ ರೀತಿ ಪರಿಶೀಲಿಸ್ತು ಅದರ ಬಗ್ಗೆ ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಇವತ್ತು ಸುಪ್ರೀಂ ಕೋರ್ಟ್ ತಮ್ಮ ತೀರ್ಪಿನಲ್ಲಿ. ಯಾವ ಕೆಲಸ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಟ್ರಯಲ್ ಟೈಮ್ ನಲ್ಲಿ ಮಾಡ್ಬೇಕು, ಅದನ್ನ ಜಾಮೀನ್ ನೀಡುವ ಟೈಮ್ ನಲ್ಲೇ ಈ ಸಾಕ್ಷ್ಯಾಧಾರಗಳ ಸತ್ಯ ಅಸತ್ಯತೆಗಳ ಬಗ್ಗೆ ವಿಮರ್ಶೆ ಮಾಡಿ ವ್ಯಾಖ್ಯಾನ ಮಾಡಿರೋದು ಬಹಳ ತಪ್ಪು ಅಂತ ಬಹಳ ಕಠೋರವಾದ ಶಬ್ದಗಳಲ್ಲಿ ನಿಂದಿಸಿದ್ದಾರೆ. ಹಂಗಾಗಿ ಮತ್ತೆ ಇನ್ನೊಂದು, ಇದು ಈ ತೀರ್ಪಿನ ಇನ್ನೊಂದು ಮುಖ್ಯ ಅಂಶ ಏನಂತಂದ್ರೆ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂತ ಆರೋಪಿಗಳು ಎಲ್ಲ ಸಮಾಜದಲ್ಲಿ ಬಹಳ ಪ್ರಭಾವ ಇರೋರು, ಸೋಷಿಯಲ್ ಸ್ಟೇಟಸ್ ಇರೋರು. ಕೆಲವರು 17 ಜನ ಆರೋಪಿಗಳಲ್ಲಿ ಏನು ಸುಪ್ರೀಂ ಕೋರ್ಟ್ ಮುಂದೆ ನಾವು 7 ಜನರ ಜಾಮೀನು ರದ್ದುಗೊಳಿಸ್ಲಿಕ್ಕೆ ಹಾಕಿದ್ವಿ. ಅದರಲ್ಲಿ ಪ್ರಮುಖ ಆರೋಪಿಗಳು ಏನಿದ್ದಾರೆ ಬಹಳ ಪ್ರಭಾವಿಗಳು, ಸಮಾಜದಲ್ಲಿ ಬಹಳ ಉನ್ನತ ಸ್ಥಾನ ಹೊಂದಿರೋರು. ಈ ತರ ಆರೋಪಿಗಳು ಕೃತ್ಯ ನಡೆದ 6 ತಿಂಗಳಲ್ಲೇ ಕೃತ್ಯ ನಡೆದ 6 ತಿಂಗಳಿನಲ್ಲೇ ಜಾಮೀನ್ ಪಡೆದು ಹೊರಗ್ ಬಂದಿರೋದು, ಮತ್ತು ಕೆಲವರು ಮೆಡಿಕಲ್ ಗ್ರೌಂಡ್ ಮೇಲೆ ಜಾಮೀನ್ ಪಡೆದು ಹೊರಗ್ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಆಯ್ತೋ ಆಪರೇಷನ್ ಆಯ್ತೋ ಗೊತ್ತಿಲ್ಲ, ಅದ್ರ ಮಧ್ಯದಲ್ಲಿ ರೆಗ್ಯುಲರ್ ಬೇಲ್ ಜಾಮೀನ್ ತಗೊಂಡು ಹೊರಗ್ ಬಂದು, ಇದು ಏನು ಈ ಯಾವ ರೀತಿಯಲ್ಲಿ ಈ ಪ್ರಕರಣ ನಡೀತು ಮತ್ತು ಯಾವ ರೀತಿಯಲ್ಲಿ ಹೈಕೋರ್ಟ್ ತಮ್ಮ ತೀರ್ಪಿನಲ್ಲಿ ವಿಮರ್ಶೆ ಮಾಡ್ತು, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ವಾದ ವಿವಾದ ಶುರುವಾದ ದಿನದಿಂದಲೂ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ಮತ್ತು ತಮಗೊಂದು ಮಾತು ಹೇಳ್ಬೇಕು, ಈ ಪ್ರಕರಣದ ತೀರ್ಪನ್ನ ಕಾಯ್ದಿರಿಸುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ 2 ವ್ಯಾಖ್ಯಾನ ಮಾಡ್ತು. ಒಂದು, ನಾವು ಇವರಿಗೆ ಶಿಕ್ಷೆನೂ ಕೊಡೋದಿಲ್ಲ, ಇವರಿಗೆ ಬಿಡುಗಡೆನೂ ಮಾಡೋದಿಲ್ಲ, ಆದ್ರೆ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಯಾವ ಅಂಶಗಳನ್ನ ನ್ಯಾಯಾಲಯ ಗಮನಿಸಬೇಕು ಅದನ್ನ ನಾವು ವಿಮರ್ಶೆ ಮಾಡಿ ಹೇಳ್ತೀವಿ ಅಂತ ಒಂದು. ಎರಡನೇದು, ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ವ್ಯಾಖ್ಯಾನ ಮಾಡಿ ತೀರ್ಪನ್ನ ಕಾಯ್ದಿರಿಸಿದ್ರು. ಅದಕ್ಕನುಗುಣವಾಗಿ ಇವತ್ತು ತೀರ್ಪಿನಲ್ಲೂ ಸಹ ಬಹಳ ವಿಸ್ತಾರವಾಗಿ ಈ ಪ್ರಕರಣದ ಬಗ್ಗೆ
ವಿಮರ್ಶೆ ಮಾಡಿ ಈ ತೀರ್ಪನ್ನ ಪ್ರಕಟಿಸಿದ್ದಾರೆ. ಬಹಳ ಇನ್ ಬಿಟ್ವೀನು ಸರ್, ಬಹಳ ಖಾರವಾದ ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಕಷ್ಟ. ನಮ್ಮ ಮೀಡಿಯಾ ಲ್ಯಾಂಗ್ವೇಜಲ್ಲಿ ನಾನು ಕೇಳ್ತಿದ್ದೀನಿ, ಐ ಡೋಂಟ್ ನೋ ಇದು ಲೀಗಲಿ ಹಿಂಗೆ ಕೇಳ್ಬೋದೋ ಇಲ್ಲೋ ಅಂತ. ಈ ಆರೋಪ ಸ್ಥಾನದಲ್ಲಿರೋರಿಗೆ ಜೀರ್ಣಿಸ್ಕೊಳ್ಳಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿ ಕೆಲವೊಂದು ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟು ಈ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಮಾಡ್ತು, ಇವತ್ತು ಜಡ್ಜ್ಮೆಂಟ್ ಕೊಡೋ ಸಂದರ್ಭದಲ್ಲೂ ಮಾಡ್ತು. ನೀವು ಅದನ್ನು ವಿಟ್ನೆಸ್ ಮಾಡಿರೋರು ಅದನ್ನೊಂಚೂರು ಹೈಲೈಟ್ ಮಾಡ್ಬೋದಾ, ಯಾವ ರೀತಿ ಖಡಕ್ ಅಬ್ಸರ್ವೇಷನ್ಸ್ ಇತ್ತು? ಅದು ಆ ಟಿಪ್ಪಣಿಗಳು ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ಈ ಹೈಕೋರ್ಟ್ನ ತೀರ್ಪಿನಲ್ಲಿ ಬರೆದಿರುವ ಏನು ಟಿಪ್ಪಣಿಗಳು, ಏನು ಅಬ್ಸರ್ವೇಷನ್ಗಳು, ಅದು ತಾವು ನಾನು ಮೊದಲನೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ನ ಹಲವಾರು ತೀರ್ಪುಗಳಿದೆ. ಜಾಮೀನು ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ನೀವು ಪ್ರಾಥಮಿಕ ಹಂತದಲ್ಲಿ ನಾವು ಏನು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದೀವಿ, ಆ ಆಧಾರದ ಮೇಲೆ ಇವರು ಕೃತ್ಯ ಎಸಗಿದ್ದಾರೋ ಇಲ್ಲವೋ ಅಂತ ಪ್ರಾಥಮಿಕ ಹಂತದಲ್ಲಿ ವಿಮರ್ಶೆ ಮಾಡಬೇಕು ಅನ್ನೋದು ಈ ಮೊದಲಿನಿಂದನೂ ಬಂದಿರೋ ಸುಪ್ರೀಂ ಕೋರ್ಟ್ ತೀರ್ಪುಗಳು. ಅದರ ವ್ಯತಿರಿಕ್ತವಾಗಿ ಇವರು ಒಂದು ಮಿನಿ ಟ್ರಯಲ್ ಮಾಡಿ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನಂಬೋದಿಲ್ಲ, ಈ ಪ್ರಕರಣದಲ್ಲಿ ಉಪಯೋಗಿಸಿರೋ ಆಯುಧಗಳು ಸಹ ಆಯುಧಗಳನ್ನ ನೋಡಿದ್ರೆ ಈ ಆರೋಪಿಗಳಿಗೆ ಈ ಕೃತ್ಯ ಎಸಗುವ ಉದ್ದೇಶ ಇತ್ತೋ ಇಲ್ವೋ ಅನ್ನೋದು ಸಂಶಯಾಸ್ಪದವಾಗ್ತದೆ. ಹಾಗೂ ಏನು ಈ ವಿಕ್ಟಿಮ್ ಏನಿದ್ದಾರೆ ಅವ್ರನ್ನ ಅಪಹರಣ ಮಾಡಿಲ್ಲ, ಅವರು ಸ್ವಯಂ ಪ್ರೇರಿತರಾಗಿ ಬಂದಿದ್ರು ಈ ಕೃತ್ಯ ನಡೆಯೋ ಸ್ಥಳಕ್ಕೆ ಅಂತ ವ್ಯಾಖ್ಯಾನ ಮಾಡಿರೋದು. ಮತ್ತು ಈ ಬಂಧನಕ್ಕೊಳಗಾಗುವ ಸಮಯದಲ್ಲಿ ಏನು ನಾವು ಅವರಿಗೆ ಕಾರಣಗಳನ್ನ ಕೊಡ್ತೀವಿ, ಅದು ಕಾರಣಗಳು ಸೈಕ್ಲೋಸ್ಟೈಲ್ ಮಾದರಿಯಲ್ಲಿದೆ. ಇದು ಪ್ರತಿಯೊಬ್ಬ ಆರೋಪಿಗೆ ವೈಯಕ್ತಿಕವಾಗಿ ಅವನು ಈ ಕೃತ್ಯದಲ್ಲಿ ಏನು ಯಾವ ರೀತಿಯಲ್ಲಿ ಭಾಗಿಯಾಗಿದ್ದಾನೆ ಅಂತೆಲ್ಲ ಹೇಳ್ಬೇಕು ಅಂತ ಹೈಕೋರ್ಟ್ ತೀರ್ಪಿನಲ್ಲಿ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಬಟ್ ಈ ಪ್ರತಿಯೊಂದು ಏನು ಹೈಕೋರ್ಟ್ ನೀಡಿದಂತ ಕಾರಣಗಳು ಸಹ ಕಾನೂನಿಗೆ ಹಾಗೂ ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಗೆ ವ್ಯತಿರಿಕ್ತವಾಗಿತ್ತು. ಆದ್ರಿಂದ ಮೊದಲಿನಿಂದ ವಾದ ನಡೆಯುವ ಸಮಯದಲ್ಲಿ ಶುರುವಾದಾಗಲಿಂದನೂ ನ್ಯಾಯಾಧೀಶರು ಈ ತೀರ್ಪಿನ ಬಗ್ಗೆ ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಮತ್ತು ನಮ್ಮ ಕೆಲಸ ಏನು ಅಷ್ಟು ಸುಲಭ ಇರಲಿಲ್ಲ. ನೀವು ಬೇರೆ ಪ್ಯಾನಲಿಸ್ಟ್ ಒಂದು ಕ್ವಶನ್ ಕೇಳ್ತಾ ಇದ್ರಿ, ಇನ್ವೆಸ್ಟಿಗೇಷನ್ ಬಹಳ ಚೆನ್ನಾಗಿತ್ತು ಅಂತ ಹೇಳಿದ್ರು, ಹಂಗಾಗಿ ನಾವು ಜಯಿಸಿದ್ವಿ ಅಂತ. ನಾವು ಈ ಪ್ರಕರಣದಲ್ಲಿ ಈಗ ಒಂದು ತಮ್ಮ ಪ್ಯಾನಲ್ ನಲ್ಲಿ ವಕೀಲರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ. ಒಂದು ನ್ಯಾಯಾಲಯ ಜಾಮೀನ್ ಕೊಟ್ಟ ಮೇಲೆ ಮೇಲ್ಮನವಿ ಸಲ್ಲಿಸಿದಾಗ ಮೇಲಿನ ನ್ಯಾಯಾಲಯ ಏನಿದೆ, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅಷ್ಟು ಸುಲಭವಾಗಿ ಆ ಜಾಮೀನು ರದ್ದುಗೊಳಿಸೋದಿಲ್ಲ. ನಮ್ಮ ಕೆಲಸ ಬಹಳ ಶ್ರಮ ಇತ್ತು ಇದರಲ್ಲಿ ನಮ್ಮ ಸರ್ಕಾರದ ಪರವಾಗಿ ಹಿರಿಯ ವಕೀಲರು ಹಾಗೂ ಅನುಭವಿ ವಕೀಲರಾದಂತ ಸಿದ್ಧಾರ್ಥ್ ಲೂಥ್ರಾ ಅವ್ರ ನೇತೃತ್ವದಲ್ಲಿ ನಮ್ಮ ತಂಡ ಇದರಲ್ಲಿ ಕೆಲಸ ಮಾಡ್ತು. ಮತ್ತು ನಮ್ಮ ಅಡ್ವೊಕೇಟ್ ಜನರಲ್ ಆದಂತ ಶಶಿಕಿರಣ್ ಶೆಟ್ಟಿ ಅವರು ನಮ್ಗೆ ಮಾರ್ಗದರ್ಶನ ಮಾಡಿ ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಎರಡನೇದು, ಈ ಪ್ರಕರಣ ನಿಮ್ಗೆ ಎವಿಡೆನ್ಸ್ ಅಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಬಹಳ ವೈಜ್ಞಾನಿಕವಾಗಿ ಬಹಳ ಪರಿಶ್ರಮದಿಂದ ಇದರಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ, ನಾವು ಯಾವ ಸಾಕ್ಷ್ಯಾಧಾರಗಳನ್ನ ನಾವು ಕಲೆ ಹಾಕಿದ್ವಿ ಪ್ರತಿಯೊಂದನ್ನು ಸಹ ದಾಖಲೆ ಸಹಿತ ನಾವು ಸುಪ್ರೀಂ ಕೋರ್ಟ್ ನ ಮುಂದೆ ಮಂಡಿಸಿದ್ವಿ. ನಮ್ಮ ವಾದಕ್ಕೆ ಪೂರಕವಾಗಿ ಆ ದಾಖಲೆಗಳನ್ನ ತೋರಿಸಿದ ಮೇಲೆ ಸುಪ್ರೀಂ ಕೋರ್ಟ್ ಒಂದು ನಿರ್ಧಾರಕ್ಕೆ ಬಂತು, ಇದು ಹೈಕೋರ್ಟ್ ಮಾಡಿರೋದು ತಪ್ಪು. ಯಾಕಂದ್ರೆ ಹೈಕೋರ್ಟ್ ಹೇಳ್ತದೆ, ಇದರಲ್ಲಿ ಈ ಕೃತ್ಯ ನಡೆದಂತ ಸಮಯದಲ್ಲಿ ಅಲ್ಲಿ ಇದ್ದಂತ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳೇನಿದ್ದಾರೆ ಅವರ ಹೇಳಿಕೆಗಳನ್ನ ಬಹಳ ನಿಷ್ಠೂರವಾಗಿ ಬದಿಗೊತ್ತಿತ್ತು ಹೈಕೋರ್ಟ್ ತೀರ್ಪಿನಲ್ಲಿ. ಸುಪ್ರೀಂ ಕೋರ್ಟ್ ಅದೆಲ್ಲದನ್ನು ಸಹ ಬಹಳ ಗಾಢವಾಗಿ ಅದರ ಅಧ್ಯಯನ ಮಾಡಿ ಅವ್ರ ಮನದಟ್ಟು ಮಾಡ್ಕೊಳ್ತು. ಈ ಸಾಕ್ಷಿಗಳು ಏನು ಈ ಜಾಮೀನ್ ಅರ್ಜಿ ಪರಿಶೀಲಿಸುವ ಸಮಯದಲ್ಲಿ ಅವರು ಈ ಸಾಕ್ಷಿಗಳು ಸತ್ಯ ನುಡಿದಿದ್ದಾರೋ ಇಲ್ಲವೋ ಅನ್ನೋದನ್ನ ಅವರು ತಮ್ಮ ಮನದಟ್ಟು ಮಾಡಿಕೊಂಡು, ಅದಾದ ರೀತಿಯಲ್ಲಿ ಪ್ರತಿಯೊಂದನ್ನು ಸಹ ನಾವು ಶುರುವಾದಾಗ ಕಂಪ್ಲೇಂಟ್ ಏನಾಯ್ತು, FIR, ಚಾರ್ಜ್ ಶೀಟು, ಹೇಳಿಕೆಗಳು,